ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ವಿದ್ಯಾರ್ಥಿಗಳ ಬೇಡಿಕೆ ಮೇರೆಗೆ ಮಾರಾಟ ಪ್ರಕ್ರಿಯೆ ಪ್ರಯೋಜನಗಳನ್ನು ಕುರಿತು ಇದರಲ್ಲಿ ನಾನು ಹೇಳ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಮಾರಾಟ ಪ್ರಕ್ರಿಯೆ ಪ್ರಯೋಜನಗಳು. ಮಾರಾಟ ಪ್ರಕ್ರಿಯೆ ಎಂದರೆ ಒಂದು ಉತ್ಪನ್ನ ಅಥವಾ ಸೇವೆಯನ್ನು ಗ್ರಾಹಕರಿಗೆ ಮಾರಾಟ ಮಾಡುವ ಪ್ರಕ್ರಿಯೆ. ಇದು ಕೇವಲ ಒಂದು ವಹಿವಾಟಿನಿಂದ ಹೆಚ್ಚು ಮೀರಿದೆ. ಇದು ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು, ಸಂಬಂಧಗಳನ್ನು ನಿರ್ಮಿಸುವುದು ಮತ್ತು ವ್ಯವಹಾರವನ್ನು ಬೆಳೆಸುವುದು ಸೇರಿದಂತೆ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಮಾರಾಟ ಪ್ರಕ್ರಿಯೆಯ ಪ್ರಯೋಜನಗಳು. ಗ್ರಾಹಕ ಸಂತೃಪ್ತಿ. ಒಳ್ಳೆಯ ಮಾರಾಟ ಪ್ರಕ್ರಿಯೆಯು ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರಿಗೆ ಸೂಕ್ತವಾದ ಉತ್ಪನ್ನ ಅಥವಾ ಸೇವೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಇದು ಗ್ರಾಹಕ ಸಂತೃಪ್ತಿಗೆ ಕಾರಣವಾಗುತ್ತದೆ. ವ್ಯವಹಾರದ ಬೆಳವಣಿಗೆ. ಪರಿಣಾಮಕಾರಿ ಮಾರಾಟ ಪ್ರಕ್ರಿಯೆಯು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಅಸ್ತಿತ್ವದಲ್ಲಿರುವ ಗ್ರಾಹಕರೊಂದಿಗೆ ಸಂಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇದು ವ್ಯವಹಾರದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಲಾಭ ಹೆಚ್ಚಳ. ಮಾರಾಟ ಪ್ರಕ್ರಿಯೆಯು ವ್ಯವಹಾರದ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಗ್ರಾಹಕರಿಗೆ ಹೆಚ್ಚಿನ ಮೌಲ್ಯವನ್ನು ಒದಗಿಸುತ್ತದೆ ಮತ್ತು ಹೆಚ್ಚಿನ ಮಾರಾಟಕ್ಕೆ ಕಾರಣವಾಗುತ್ತದೆ. ಬ್ರ್ಯಾಂಡ್ ಚಿತ್ರಣ ಸುಧಾರಣೆ. ಒಳ್ಳೆಯ ಮಾರಾಟ ಪ್ರಕ್ರಿಯೆಯು ಬ್ರ್ಯಾಂಡ್ ಚಿತ್ರಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಗ್ರಾಹಕರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಒಳ್ಳೆಯ ಮಾರಾಟ ಪ್ರಕ್ರಿಯೆಯ ಅಂಶಗಳು. ಗ್ರಾಹಕರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು, ಸಂಬಂಧಗಳನ್ನು ನಿರ್ಮಿಸುವುದು, ಉತ್ತಮ ಸಂವಹನ. ಅನುಸರಣೆ. ಮಾರಾಟ ಪ್ರಕ್ರಿಯೆಯ ಹಂತಗಳು. 1. ಗ್ರಾಹಕರನ್ನು ಗುರುತಿಸುವುದು. 2. ಸಂಬಂಧಗಳನ್ನು ಸ್ಥಾಪಿಸುವುದು. 3. ಅಗತ್ಯಗಳನ್ನು ಗುರುತಿಸುವುದು. 4. ಪರಿಹಾರಗಳನ್ನು ಪ್ರಸ್ತುತಪಡಿಸುವುದು. 5. ಆಕ್ಷೇಪಣೆಗಳನ್ನು ನಿಭಾಯಿಸುವುದು. 6. ಮುಚ್ಚುವಿಕೆ. 7. ಅನುಸರಣೆ. ತೀರ್ಮಾನ. ಮಾರಾಟ ಪ್ರಕ್ರಿಯೆಯು ಯಾವುದೇ ವ್ಯವಹಾರದ ಯಶಸ್ಸಿಗೆ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಇದು ವ್ಯವಹಾರದ ಬೆಳವಣಿಗೆ, ಲಾಭ ಹೆಚ್ಚಳ ಮತ್ತು ಗ್ರಾಹಕ ಸಂತೃಪ್ತಿಗೆ ಕಾರಣವಾಗುತ್ತದೆ. ಒಳ್ಳೆಯ ಮಾರಾಟ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಯಾವುದೇ ವ್ಯವಹಾರವು ತನ್ನ ಗುರಿಗಳನ್ನು ಸಾಧಿಸಬಹುದು.